ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುವಿನ ಒಂದು ಗೋಚಾರ ಫಲ ಮೇ 1ರಿಂದ ಆಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಲ್ಲಿ ಗ್ರಹಗಳ ಒಂದು ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದು. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯುಗಾದಿಯ ಒಂದು ಭವಿಷ್ಯವನ್ನು, ಅಂದರೆ ಹೊಸ ವರ್ಷದ ಒಂದು ಭವಿಷ್ಯ, ಈ ಒಂದು ಹೊಸ ವರ್ಷ ಪ್ರತಿಯೊಬ್ಬರಿಗೂ ಸಹಿತ ಹರುಷವನ್ನು ತರಲಿ ಅಂತ ನಾವು ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವವಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ನನ್ನ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅನ್ನುವಂತಹ ಹಬ್ಬ ನಮ್ಮೆಲ್ಲರಿಗೂ ಸಹಿತ ಹೊಸ ಹರುಷವನ್ನು ತರುವಂಥ ಹಬ್ಬ. ಬೇವು ಬೆಲ್ಲವನ್ನು ತಿಂದು ಎಲ್ಲ ರೀತಿಯಲ್ಲೂ ಸಹಿತ ಸಿಹಿ ಮತ್ತು ಕಹಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಹಬ್ಬವೇ ಯುಗಾದಿ ಹಬ್ಬ. ವಿಶೇಷವಾಗಿ ಈ ಒಂದು ಹಬ್ಬ ನಮ್ಮ ಒಂದು ಹಿಂದೂಗಳಿಗೆ ಯುಗಾದಿಯು ಒಂದು ಹೊಸ ವರ್ಷದಂತೆ ಕಾಣುತ್ತೆ. ವಸಂತ ಋತು ಚೈತ್ರ ಮಾಸದ ಮೊದಲನೆಯ ದಿನವಾದಂತಹ ಪಾಡ್ಯದ ದಿನ, ಅಂದರೆ ಪಾಡ್ಯದ ಒಂದು ದಿನದಂದು ಹೊಸ ಪಂಚಾಂಗವನ್ನು ಸಹಿತ ನಾವು ಅಸ್ತಿತ್ವಕ್ಕೆ ಬರ್ತಾ ಇದೆ. ಮತ್ತು ಅಂದಿನಿಂದ ಸಂಕಲ್ಪಗಳಲ್ಲಿ ಹೊಸ ಸಂವತ್ಸರದ ಹೆಸರನ್ನು ಸಹಿತ ನಾವು ಹೇಳಲಾಗುತ್ತೆ. ನಮ್ಮೆಲ್ಲರ ಒಂದು ವಿಶೇಷವಾದಂತಹ ಒಂದು ಈ ಸಂವತ್ಸರದ ಹೆಸರೇ ಶ್ರೀ ಕ್ರೋಧಿನಾಮ ಸಂವತ್ಸರ. ಸಕಲ ಸನ್ಮಂಗಳಗಳನ್ನು ಈ ಒಂದು ಕ್ರೋಧಿನಾಮ ಸಂವತ್ಸರ ಉಂಟು ಮಾಡಲಿ ಅಂತ ನಾವು ಜಗನ್ಮಾತೆಯಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ಹೊಸ ವರ್ಷದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತಪ್ಪ ಅಂದರೆ, ಗುರು, ಶನಿ, ರಾಹು ಮತ್ತು ಕೇತು ಈ ಗ್ರಹಗಳ ಒಂದು ಸಂಚಾರ ಅತಿ ಮುಖ್ಯವಾಗಿರುತ್ತೆ. ಕ್ರೋಧಿನಾಮ ಸಂವತ್ಸರವು ಏಪ್ರಿಲ್ 9ನೇ ತಾರೀಕು 2024 ಆರಂಭವಾಗ್ತಾ ಇದೆ. ಮೇ 1, 2024 ಗುರು ವೃಷಭ ರಾಶಿಯನ್ನು ಪ್ರವೇಶಿಸ್ತಾನೆ. ಮತ್ತು ಸಂವತ್ಸರದ ಪೂರ್ತಿ ಗುರು ತನ್ನದೇ ಆದಂತಹ ಒಂದು ಛಾಯೆಯನ್ನು ಪ್ರತಿಯೊಂದು ರಾಶಿಗಳಲ್ಲೂ ಸಹಿತ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಮತ್ತು ಕುಂಭರಾಶಿಯಲ್ಲಿ ಶನಿ 2025 ಮಾರ್ಚ್ ತಿಂಗಳಲ್ಲಿ 29ರಂದು, ಅಂದರೆ ಮಾರ್ಚ್ ತಿಂಗಳ 29ರಂದು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿ ಮೀನರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಕೇತು ಸಂಚರಿಸ್ತಾ ಇರ್ತಾರೆ. ಈ ಗ್ರಹಗಳ ನಡುವೆ ಆಗುವಂತಹ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ನಿರ್ಧರಿಸುತ್ತೆ. ಯಾವ ರೀತಿ ಈ ಗ್ರಹಗಳ ಒಂದು ಸಂಚಾರ ಇರುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ವಿಚಾರಗಳನ್ನು ಸಹಿತ ನಾವಿಲ್ಲಿ ವಿಶೇಷವಾಗಿ ಗಮನಿಸ್ಬೋದಾಗುತ್ತೆ. ಈ ಗ್ರಹಗಳ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ಸಹಿತ ನಾವಿಲ್ಲಿ ನಿರ್ಧರಿಸಬಹುದಾಗುತ್ತೆ. ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ವರ್ಷ ಪ್ರತಿಯೊಬ್ಬರ ಒಂದು ವ್ಯಕ್ತಿಯ ಒಂದು ನೆಲೆಯನ್ನು, ಒಂದು ಭವಿಷ್ಯವನ್ನು ಖಚಿತವಾಗಿ ಹೇಳುವಂತಹ ಒಂದು ನಿರ್ಣಯವನ್ನು ನಾವಿಲ್ಲಿ ಮಾಡ್ಬೋದು. ವಿಶೇಷವಾಗಿ ಜನ್ಮ ಜಾತಕದ ಫಲವನ್ನು ಸಹಿತ ನಾವಿಲ್ಲಿ ಪರಿಶೀಲನೆಯನ್ನು ಮಾಡ್ಬೋದಾಗುತ್ತೆ. ಕ್ರೋಧಿನಾಮ ಸಂವತ್ಸರವು ಮಾರ್ಚ್ 21, 2025 ಅಸ್ತಿತ್ವದಲ್ಲಿರುತ್ತೆ. ಮಾರ್ಚ್ 30, 2025 ಬರುವಂಥ ಯುಗಾದಿ ಹಬ್ಬದ ದಿನ ವಿಶ್ವಾಸ ಸಂವತ್ಸರ ಚಾಲ್ತಿಯಲ್ಲಿ ಬರುತ್ತೆ. ಇಲ್ಲಿವರೆಗೆ ರಾಶಿಯ ಈ ಒಂದು ವರ್ಷ ಒಂದು ರಾಶಿಯಲ್ಲಿ ಯಾವ ಯಾವ ರೀತಿ ಪ್ರಭಾವಗಳಿರುತ್ತೆ, ಯಾವ ರಾಶಿಗೆ ಬೇವು ಸಿಗುತ್ತೆ, ಯಾವ ರಾಶಿಗೆ ಬೆಲ್ಲ ಸಿಗುತ್ತೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡಬಹುದಾಗುತ್ತೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ಯುಗಾದಿ ಹಬ್ಬದ ದಿನ ನಮ್ಮ ಎಲ್ಲರಿಗೂ ಸಹಿತ ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುಷು ಮತ್ತು ಸಂಪತ್ತು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮಿಥುನ ರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಉತ್ತಮ ಆದಾಯವಿದ್ದರೂ ಸಹಿತ ಹಣದ ಕೊರತೆಯಾಗುವಂತಹ ಸಾಧ್ಯತೆ ಜಾಸ್ತಿ ಬರುತ್ತೆ.
ಏಪ್ರಿಲ್ ಅಂತ್ಯದವರೆಗೂ ಸಹಿತ ಅವರಿಗೆ ಗುರು ಶುಭದಾಯಕನಾಗಿರ್ತಾನೆ. ರಾಹು ಮಧ್ಯಮಗತಿಯ ಫಲಗಳನ್ನು ನೀಡ್ತಾ ಇರ್ತಾನೆ. ಆದರೆ ಶನಿ ಕುಂಭದಲ್ಲಿ ಇರುವಂತಹ ಕಾರಣ, ಕುಂಭ ರಾಶಿಯಲ್ಲಿರುವಂತಹ ಕಾರಣ ನಿಧಾನವಾಗಿ ಶುಭ ಫಲವನ್ನು ಕೊಡ್ತಾ ಇರ್ತಾನೆ. ಇದರಿಂದ ಏನಾಗ್ತಿರುತ್ತೆ ಅಂದರೆ ಕುಟುಂಬದಲ್ಲಿ ಕೆಲವು ಧಾರ್ಮಿಕ ಕಾರ್ಯಗಳು, ವಿಧಿಗಳನ್ನು ಆಚರಿಸುವಂತಹ ಒಂದು ಬೆಳವಣಿಗೆಗಳು ಕಂಡು ಬರ್ತಾ ಹೋಗುತ್ತೆ. ಉತ್ತಮ ಆದಾಯವಿದ್ದರೂ ಸಹಿತ ಹಣದ ಕೊರತೆಗಳು ಉಂಟಾಗುವಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇರುತ್ತೆ. ನಿಧಾನಗತಿಯಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದರೂ ಸಹಿತ ಕುಟುಂಬದಲ್ಲಿ ಒಂದು ಪರಸ್ಪರ ಒಂದು ಹೊಂದಾಣಿಕೆಗೂ ಸಹಿತ ಒಂದು ಮಾನಸಿಕವಾದಂತಹ ಒತ್ತಡ ಮತ್ತು ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು, ಹೊಂದಾಣಿಕೆಯಲ್ಲಿ ಕೆಲವೊಂದು ಗೊಂದಲಗಳು ಈ ಥರ ಎಲ್ಲ ಕಾಡ್ತಾ ಹೋಗುತ್ತೆ. ಮತ್ತು ಮಾನಸಿಕ ಒತ್ತಡವನ್ನು ತಾವು ಕಡಿಮೆಯನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಕುಟುಂಬದಲ್ಲಿ ಕೆಲವೊಂದು ಪರಸ್ಪರ ಹೊಂದಾಣಿಕೆಯ ಒಂದು ವಿಚಾರದಲ್ಲಿ ಕೆಲವೊಂದು ನೆಗೆಟಿವಿಟಿ ಬಂದರೂ ಸಹಿತ ತಾವು ಅದನ್ನು ಸುಧಾರಿಸ್ಕೊಂಡು ಹೋಗುವಂತಹ ತಾಳ್ಮೆ, ಯುಕ್ತಿ, ಶಕ್ತಿ ಮಿಥುನ ರಾಶಿಯವರು ತುಂಬಾ ಒಂದು ವಿಚಾರವನ್ನು ಮಾಡಬೇಕಾಗುತ್ತೆ. ಕೆಲವು ಹೆಚ್ಚಿನ ಪರಿಶ್ರಮದಿಂದ ಮಾತ್ರ ತಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿ ಬರುತ್ತೆ. ಮತ್ತು ವಿಶೇಷವಾಗಿ ತಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಸಹಾಯದ ನೆರವು ಮತ್ತು ಸಹಕಾರವು ಇಲ್ಲದೆ ಸಹಿತ ತಾವು ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ನಿಮ್ಮ ಅಧೀನದಲ್ಲಿ ತಮ್ಮ ಒಂದು ಕೆಲಸ ನಿರ್ವಹಿಸುವಂಥ ಕಾರ್ಮಿಕರಿಗೆ ನಿಮ್ಮ ಜೀವನವನ್ನು ರೂಪಿಸ್ತಾ ಇರ್ತೀರಿ. ಅವ್ರಿಗೊಂದು ಜೀವನದ ಶೈಲಿಯನ್ನು, ಒಂದು ಮಾರ್ಗದರ್ಶಕರಾಗಿರ್ತೀರಿ, ಒಬ್ಬ ಲೀಡರ್ ಆಗಿರ್ತೀರಿ, ಒಬ್ಬ ಡಿಕ್ಟೇಟರ್ ಆಗಿರ್ತೀರಿ, ಒಬ್ಬ ಗೈಡರ್ ಆಗಿರ್ತೀರಿ. ಎಲ್ಲ ಒಂದು ವಿಚಾರದಲ್ಲೂ ಸಹಿತ ಮಿಥುನ ರಾಶಿಯವರು ಆದಷ್ಟು ಸಹಿತ ಈ ವರ್ಷ ಹೆಚ್ಚು ಪ್ರಗತಿಗೆ ತಮ್ಮ ಗಮನವನ್ನು ಕೊಡ್ತಾ ಹೋಗ್ತೀರಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ಹೇಳಬೇಕಾದ್ರೆ ನಿಮ್ಮ ಒಂದು ಪ್ರತಿಯೊಂದು ವಿಚಾರಗಳಲ್ಲೂ ಸಹಿತ ಸಾಧ್ಯವಾದಷ್ಟು ತಾವು ದುಡುಕು ಸ್ವಭಾವವನ್ನು ಮಾಡಲಿಕ್ಕೆ ಹೋಗಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಯಾರು ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತೀರಿ ಅದರಲ್ಲಿ ಸ್ವಲ್ಪ ಪ್ರಭಾವವನ್ನು ಸಹಿತ ತಾವಿಲ್ಲಿ ಬೆಳವಣಿಗೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಒಂದು ವರ್ಗದವರು ಇನ್ನೊಂದು ವರ್ಗದವ್ರಿಗೆ ದೂರನ್ನು ತಮಗೆ ಉಳಿಕೆಯನ್ನು ಬರುವಂಥದ್ದು, ಅದರಿಂದ ಕೆಲವೊಂದು ಬೆಳವಣಿಗೆ ಆಗುವಂಥದ್ದು ಅಥವಾ ಅದರಿಂದ ತಮಗೆ ಲಾಭಗಳು ಸಹಿತ ಉಂಟಾಗುವಂಥದ್ದು ಮತ್ತು ಬದಲಾವಣೆಗಳು ಆಗುವಂಥದ್ದು ಮತ್ತು ಯೋಚಿತವಾದಂತಹ ಕಾರ್ಯಗಳನ್ನು ತಾವು ರೂಪಿಸುವಂಥದ್ದು ಮತ್ತು ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಗಳು ಸಹಿತ ಬರ್ತಾ ಹೋಗುತ್ತೆ. ಉತ್ತಮ ಕಾಲದ ಉತ್ತಮ ಒಂದು ಕಾರ್ಯದ ಯೋಚನೆಯಿಂದ ಒಂದು ಪ್ರಯಾಣವನ್ನು ಮಾಡುವಂಥದ್ದು ಮತ್ತು ಪ್ರವಾಸಗಳಿಗೆ ತೆರಳುವಂಥದ್ದು, ಧರ್ಮಕ್ಷೇತ್ರಗಳನ್ನು ತಾವು ಭೇಟಿಯನ್ನು ಮಾಡುವಂಥದ್ದು, ಇದರಿಂದೆಲ್ಲ ಸಹಿತ ದೀರ್ಘಕಾಲದ ಪ್ರವಾಸದ ಸಾಧ್ಯತೆ ಕಂಡು ಬರುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ದುಡುಕಿ ಹಣವನ್ನು ಖರ್ಚನ್ನು ಮಾಡುವಂಥ ಕಾರಣ ಹಣದ ಕೊರತೆ ಹೆಚ್ಚಾಗಿ ತಮಗೆ ಕಂಡು ಬರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಒಂದು ಜೀವನಕ್ಕೆ ನೀವೇ ಶಿಲ್ಪಿಗಳಾಗಬೇಕಾಗುತ್ತೆ. ಅಂದರೆ ಅರ್ಥ ಏನಪ್ಪ ಅಂದರೆ ತಮ್ಮ ಒಂದು ಜೀವನಕ್ಕೆ ತಾವು ಎಷ್ಟು ಕಟ್ಟುಪಾಡುಗಳನ್ನು ಹಾಕ್ಕೊಂಡಿರ್ತೀರಿ ಅಷ್ಟು ಸ್ಟ್ರಿಕ್ಟಾಗಿ ತಮ್ಮ ಜೀವನ ನಡೆಯುತ್ತೆ. ಯಾಕೆಂದರೆ ಲಂಗು ಲಗಾಮು ಇಲ್ಲದ ಕುದುರೆ ಆಗಬೇಡಿ, ಲಂಗು ಲಗಾಮ್ ಇರುವಂಥ ಕುದುರೆಯಾಗಿ ತಮ್ಮ ಜೀವನದ ಡೆಸ್ಟಿನಿಯನ್ನು ತಾವು ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ಆರೋಗ್ಯ ಲಾಭ, ಧನ ಲಾಭ, ಅಭಿವೃದ್ಧಿ ಆಗ್ತಾ ಬರುತ್ತೆ. ಸಂಪತ್ತು ಲಾಭವಾಗಬೇಕು. ಈ ಒಂದು ವರ್ಷ ತಮಗೆ ವಿಶೇಷ ಹೊಸ ನೂತನ ಗಾಡಿಗಳನ್ನು, ನೂತನ ವೆಹಿಕಲ್ಗಳನ್ನು, ನೂತನ ವಾಹನಗಳನ್ನು ತಾವು ಖರೀದಿಯನ್ನು ಮಾಡುವಂಥದ್ದಾಗಿರ್ಬೋದು, ಮತ್ತು ನೂತನ ಗೃಹ ನಿರ್ಮಾಣಕ್ಕೆ ಕೈ ಹಾಕುವಂಥದ್ದಾಗಿರ್ಬೋದು, ನೂತನವಾದಂಥ ವಿಚಾರಗಳು, ಶುಭ ಸುದ್ದಿಗಳು ಬರುವಂಥದ್ದಾಗಿರ್ಬೋದು, ಇವೆಲ್ಲ ಬರ್ತಾ ಇರ್ತವೆ. ತಾಳ್ಮೆ, ಶಕ್ತಿ, ಯುಕ್ತಿ ನಿಮ್ಮ ಮಂತ್ರವಾಗಿರಲಿ ಅಂತ ನಾನು ಹೇಳ್ಬೋದು. ಯಾವುದೇ ವಿಚಾರದಲ್ಲೂ ಸಹಿತ ತಾವು ಜಾಮೀನುದಾರರಾಗಲಿಕ್ಕೆ ಹೋಗಬೇಡಿ, ಶ್ಯೂರಿಟಿಯನ್ನು ಕೊಡಲಿಕ್ಕೆ ಹೋಗಬೇಡಿ ಮಿಥುನ ರಾಶಿಯವರು. ನೀವು ಶ್ಯೂರಿಟಿ ಕೊಟ್ಟರೆ ನಿಮ್ಮ ಮೇಲೆ ಟೋಪಿ ಬಿತ್ತು ಅಂತ ಅರ್ಥ. ಅದನ್ನು ಸ್ವಲ್ಪ ತಾವು ಜೋಪಾನವಾಗಿ ಸ್ವಲ್ಪ ವಿಚಾರವನ್ನು ಮಾಡಿ ಯಾರಿಗೂ ಸಹಿತ ಶ್ಯೂರಿಟಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಮೃಗಶಿರ ನಕ್ಷತ್ರ 3, 4, ಆರಿದ್ರ ನಕ್ಷತ್ರ 4 ಪಾದಗಳು, ಪುನರ್ವಸು ನಕ್ಷತ್ರ 1, 2, 3 ಈ ಒಂದು ಪಾದಗಳಲ್ಲಿ ತಾವು ಉತ್ತಮವಾದಂಥ ಬೆಳವಣಿಗೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ತಾವು ಬುಧವಾರವನ್ನು ತಾವು ಆಯ್ಕೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ವಿಶೇಷವಾಗಿ ಮಾಣಿಕ್ಯವನ್ನು ಧಾರಣೆಯನ್ನು ಮಾಡುವಂಥದ್ದು, ಕೆಂಪು ಬಣ್ಣವನ್ನು
ತಾವು ಧಾರಣೆಯನ್ನು ಮಾಡುವಂಥದ್ದು. ಮತ್ತು ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಶುಭ ಸಂಖ್ಯೆಯಾಗಿ 3, 5, 6, 8 ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಶುಭ ದಿನಾಂಕ 5, 14 ಮತ್ತು 23, 5, 14, 23 ಈ ಒಂದು ದಿನಾಂಕವನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ತಾವು ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೋಸ್ಕರ ಇಲ್ಲಿ ಆದಾಯದಲ್ಲೇ ವಿಳಂಬ ಅಂತ ಹೇಳಿದೆ. ಆದಾಯದಲ್ಲಿ ಹಣ ಬಂದರೂ ಸಹಿತ ಅದು ಉಳಿತಾ ಇಲ್ಲ ಅಂತ ಹೇಳಿದೆ. ಅದಕ್ಕಾಗಿ ತಾವೇನು ಮಾಡಬೇಕಂದ್ರೆ ಅಷ್ಟಲಕ್ಷ್ಮಿ ಅನುಷ್ಠಾನವನ್ನು ತಾವು ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡಿ ಲಕ್ಷ್ಮಿ ಅಷ್ಟೋತ್ತರ ನಾಮವನ್ನು ಪಠನೆಯನ್ನು ಮಾಡೋದ್ರಿಂದ ತಮಗೆ ಒಂದು ಹಣದ ಕೊರತೆಯಿಂದ ತಾವು ದೂರವಾಗ್ತೀರಿ. ಇದಾಗಿತ್ತು ಮಿಥುನ ರಾಶಿಯ ಯುಗಾದಿಯ ಭವಿಷ್ಯ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು ಮತ್ತು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.